ಸುದೀಪ್ ಅವ್ರ ಬಗ್ಗೆನೂ ಕೂಡ ಒಂದು ಹೇಳಿಕೆ ಕೊಟ್ಟು ಸಾರಿ ಕೇಳಾಯ್ತು. ಬಟ್ ಇಲ್ಲಿ ನಿಮ್ಗೆ ನಿಜವಾಗ್ಲೂ ಕೋಪ ಇದ್ದಿದ್ದು ಬಿಗ್ ಬಾಸ್ ಮೇಲೆನಾ ಅಥವಾ ಕಿಚ್ಚ ಸುದೀಪ್ ಅವ್ರ ಮೇಲ ಅಂತ? ಏನ್ ಅದರಿಂದ ಏನಾಗ್ಬಿಡುತ್ತೆ, ನಾನ್ ನೋಡ್ದೆ ತಿಳ್ರಿ ಕೆಣಕ್ಬೇಕು ಅಂತ ಡಿಸೈಡ್ ಆದ ಕೆಣಕಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಕಾಂಪ್ರಮೈಸ್ ಎಲ್ಲ ಆಗಲ್ಲ. ಒಳಗಡೆ ಇಟ್ಕೊಂಡು ಸುಳ್ಳು ಹೇಳ್ಬೇಕು ನಿಮ್ ಪ್ರಕಾರ? ಸುಳ್ಳು ಹೇಳ್ಬೇಕು ಅಂತಲ್ಲ, ಅಲ್ಲ ನಿಮ್ ಪ್ರಕಾರ ನೀವ್ ಹೇಳ್ತದ ಹಂಗೇನೆ ಸಖತ್ ಆಕ್ಟಿಂಗ್ ಮಾಡ್ತಿ ಕಾರಣ, ಕಲಾವಿದ ಕಾರಣ. ಈ ಸರಿ ಏನಾದ್ರು ಹೋಗಿದ್ರೆ ನಾವು ಇವಾಗ ಏನಾದ್ರು ಹೋಗಿದ್ರೆ ಟೈಮ್ ಇದ್ದಿದ್ರೆ ನಮ್ ಪುಣ್ಯಕ್ಕೆ ಚಿಂದು ಓಡಾಡ್ಸ್ಬಿಟ್ಟಿರು. ಅಂದ್ರೆ ನೀವು ಊಹೆ ಮಾಡಕತ್ತಿಲ್ಲ TRP ನ. ಏನ್ ಹೇಳಿ ಬಿಗ್ ಬಾಸ್ಗೆ ಹೋಗಕ್ಕೆ ಏನ್ ಭಯ ಆಗದ್ ಗೊತ್ತ ನನಗೆ ಕರ್ದಾಗಲ್ಲ. ಹೊಡ್ಕಂದೆ ನನ್ನ ಕಳಿಸ್ರಿ, ನನ್ನ ಆಚೆ ಕಳಿಸ್ರಿ ಅಂತ ಆಚೆ OTT ಒಂದ್ ವಾರ ಆದ್ಮೇಲೆ ರಜಾಟಲ್ಲಿ ಇರ್ತಾಗ ಕದ್ದು ಓಡಾಡ್ಬಿಡೋದಂತ ಅರ್ಧ ಹೋಗ್ಬಿಟ್ಟಿದ್ದೆ ನಾನು. ರಜಾಟಿಂದ ಅರ್ಧ ರೋಡಿಗೆ ಹೋಗ್ಬಿಟ್ಟಿದ್ದೆ. ಇಲ್ಲೇನಾಗುತ್ತೆ, ಬಿಗ್ ಬಾಸ್ ಅಲ್ಲಿ ತುಂಬಾ ದೊಡ್ಡ ವ್ಯಕ್ತಿ ಹೆಸರು ಮಾಡೋರನ್ನ ಕಾಲೆಳಿತಾರೆ. ಅವಾಗಲೇ ಅದು ವೈರಲ್ ಆಗುತ್ತೆ. ವೋಟ್ ಏನ್ ಇಂಪಾರ್ಟೆಂಟ್ ಆಗಲ್ಲ ಅನ್ಸುತ್ತೆ ನನ್ನ ಒಪಿನಿಯನ್ ಪ್ರಕಾರ. ಏನ್ ಹೇಳಿ ಧನುಷ್ ತುಂಬಾ ಒಳ್ಳೆ ಹುಡುಗ. ವಾಸ್ತು ಪ್ರಕಾರ ಅವನೇ ಗೆಲ್ಬೇಕು. ವಾಸ್ತು ಪ್ರಕಾರ ಏನ್ ಹೇಳಿ ಒಂದು ಬಿಗ್ ಬಾಸ್ ಅಲ್ಲಿ ಬೆಸ್ಟ್ ವಾರ ಒಂದು ಅವಾರ್ಡ್ ಕೊಡ್ಬೇಕು. ಕಿಚ್ಚನ ಚಪ್ಪಾಳೆ ಅಂತ ಸಿಗ್ತಿತ್ತಲ್ಲ, ಇಲ್ದರದೆಲ್ಲ ಮಾಡಿದ್ರೆ ಬಿಗ್ ಬಾಸ್ ಚೆನ್ನಾಗಿ ಕ್ಲಿಕ್ ಆಗೋದು. ಇಲ್ದರದೆಲ್ಲ ಮಾಡ್ಬೇಕು, ಸುಮ್ನೆ ತಟ್ಟೆ ಹೊಡೆದು ಹಾಕ್ಬೇಕು, ಅದಕ್ಕೊಂದು ಜಗಳ ಆಗುತ್ತೆ. ಆಗ್ಲೇ ಬಿಡಿ, ಏನ್ 70 ರೂಪಾಯಿ ತಟ್ಟೆ ಬಿಗ್ ಬಾಸ್ ಕಳ್ಸಕ್ಲ್ವಾ? ಹಿಂಗ್ ಬಸ್ಟ್ ಆಗ್ಬಿಡುತ್ತೆ. ಎಣ್ಣೆ ಜಾಮೂನ್ ಮಾಡ್ಬೇಕಾದ್ರೆ ಅಲ್ಲೇನು ಇರಲ್ಲ. ಬಿಗ್ ಬಾಸ್ ನಲ್ಲಿ ಕೋಪ ಇತ್ತು, ಇವಾಗ ಏನ್ ಕೋಪ ಇಲ್ಲ. ನಮಸ್ಕಾರ ಎಲ್ರಿಗೂ, ನೀವು ನೋಡ್ತಾ ಇರೋದು ಫಿಲ್ಮಿ ಬೀಟ್ ಕನ್ನಡ. ನಾನ್ ಪ್ರತಿಮಾ. ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ ಸೀಸನ್ 12 ಈಗಾಗಲೇ ಫಿನಾಲೆ ಹಂತಕ್ಕೆ ಬಂದಿದೆ. ಸೊ ಇಂಥ ಸಿಚುವೇಶನ್ ನಲ್ಲಿ ತುಂಬಾ ಮಂದಿ ಯಾರು ವಿನ್ ಆಗ್ತಾರೆ, ಇವರೇ ವಿನ್ ಆಗ್ಬೇಕು ಅನ್ನೋ ರೀತಿಯಲ್ಲಿ ಒಂದಷ್ಟು ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ. ಸೊ ಈ ವಿಚಾರದ ಬಗ್ಗೆನೆ ಮಾತನಾಡೋದಕ್ಕೆ ನಮ್ ಜೊತೆ ಇರೋದು ಇವತ್ತು. ಯಾಕಂದ್ರೆ ಬಿಗ್ ಬಾಸ್ ನಲ್ಲಿ ಇವರು ಕೂಡ ಸ್ಪರ್ಧಿಯಾಗಿದ್ರು. ಸೊ ಬಹಳಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ ಬಿಗ್ ಬಾಸ್ ಅನ್ನ. ಇವರ ಪ್ರಕಾರ ಈ ಸಲದ ಬಿಗ್ ಬಾಸ್ ವಿನ್ನರ್ ಯಾರಾಗಬಹುದು, ಹಾಗೆ ಇವರ ಸೀಸನ್ ಬಗ್ಗೆ, ಈಗಿನ ಸೀಸನ್ ಬಗ್ಗೆ ಏನಾದ್ರೂ ವ್ಯತ್ಯಾಸಗಳಿದೆಯಾ, ಇದೆಲ್ಲದ್ರ ಬಗ್ಗೆ ಮಾತನಾಡೋದಕ್ಕೆ ಸಂಖ್ಯಾಶಾಸ್ತ್ರಜ್ಞರಾಗಿರುವಂತ ಹಾಗೆ ಬಿಗ್ ಬಾಸ್ ನ ಮಾಜಿ ಸ್ಪರ್ಧಿ ಆರ್ಯವರ್ಧನ್ ಅವ್ರು ನಮ್ ಜೊತೆ ಇದ್ದಾರೆ. ವೆಲ್ಕಮ್ ಮಾಡೋಣ. ನಮಸ್ತೆ ಆರ್ಯವರ್ಧನ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್, ಹೇಗಿದ್ದೀರಾ? ನಾನ್ ತುಂಬಾ ಚೆನ್ನಾಗಿದ್ದೀನಿ. ಓಕೆ, ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಡೈಲಿ ಮಿಸ್ ಮಾಡದೆ ಈ ಸೀಸನ್ ನ? ನಾನು ಯಾವಾಗ್ಲೂ ನೋಡಿಲ್ಲ. ಈ ಸೀಸನ್ ನೋಡ್ತೀನಿ, ಇರೋದ್ರಲ್ಲಿ ನೋಡಿದ್ದೀನಿ. ಈ ಸೀಸನ್ ನೋಡಿರ್ನಲ್ಲ. ಅಂದ್ರೆ ನಿಮ್ ಸೀಸನ್ ಆದ್ಮೇಲೆ ಯಾವ್ದನ್ನು ಅಷ್ಟೊಂದು ನಮ್ ಸೀಸನ್ ನಾನು ನೋಡಿಲ್ಲ, ನಂದು ನೋಡಿಲ್ಲ. ಅಯ್ಯೋ ನಾನ್ ನೋಡೇ ಇಲ್ಲ, ಹಿಂದೆದು ನೋಡಿರಲ್ಲ. ಯಾಕೆ ತುಂಬಾ ಮಂದಿ ಕ್ಯೂರಿಯಾಸಿಟಿ ಇರುತ್ತಲ್ವಾ, ನಾನ್ ಮನೆಯಲ್ಲಿ ಹೇಗಿದ್ದೆ, ನಂತರ ವೀಕೆಂಡ್ ನಲ್ಲಿ ಯಾವ ರೀತಿಯಾಗಿರ್ತಿತ್ತು, ಯಾವ ರೀತಿ ಟಾಸ್ಕ್ ಆಡ್ತಾ ಇದ್ದೆ, ಹೇಗೆ ಕಾಣಿಸ್ಕೊಳ್ತಾ ಇದ್ದೆ ಅಂತ ಕ್ಯೂರಿಯಾಸಿಟಿ ಇರುತ್ತೆ. ಎಲ್ರು ನೋಡ್ತಾರೆ. ಈಚೆ ಬಂದ್ಮೇಲೆ ಪ್ರತಿಯೊಂದು ಎಪಿಸೋಡ್ ಮಿಸ್ ಮಾಡಿದ್ರೆ ಆಚೆ ಬಂದ್ ವಿಡಿಯೋ ನೋಡಿಲ್ಲ. ಪ್ರತಿ ವಾರ ನಾಮಿನೇಟ್ ಮಾಡಿರೋ ವಿಡಿಯೋಗಳು ನೋಡಿಲ್ಲ. ಯಾಕೆ ನನ್ಗೇನೋ ಟ್ರೋಲ್ ಅಲ್ಲಿ ಬರೋ ವಿಡಿಯೋಗಳು ನೋಡಿದೀನಿ. ಸಖತ್ ಆಕ್ಟಿಂಗ್ ಮಾಡ್ತಿ ಕಾರಣ, ಕಲಾವಿದ ಕಾರಣ, ನೋಡ್ತಾ ಇರ್ತೀನಿ. ಹೌದು, ಎಲ್ಲಾ ಟ್ರೋಲ್ ಪೇಜ್ ಗಳು ಕೂಡ ಆಲ್ಮೋಸ್ಟ್ ಈ ವಿಡಿಯೋ ಯೂಸ್ ಮಾಡ್ಕೊಂಡಿರ್ತಾರೆ. ನೀವು ರೂಪೇಶ್ ರಾಜಣ್ಣ ಅವ್ರಿಗೆ ಹೇಳೋದು ಅಂತ ಅನ್ಸುತ್ತೆ, ಸಖತ್ತಾಗಿ ಆಕ್ಟಿಂಗ್ ಮಾಡ್ತೀಯ ಕನ್ನಡ ಅಂತ. ಈಗಲೂ ಅದನ್ನೇ ಮಾಡ್ತಾರೆ, ಅವ್ರು ಈಗಲೂ ಅದನ್ನೇ ಮಾಡ್ತಾರೆ. ಸಿಕ್ತಾಗ ಹೇಳ್ತಿರ್ತೀರ ಅದನ್ನ. ಸಖತ್. ಇವಾಗ ನನಗ್ ಗೊತ್ತಿರೋ ಪ್ರಕಾರ ನಮಗೆ ಬಿಗ್ ಬಾಸ್ ನ ನೋಡಿರಲ್ಲ ಮುಂಚೆಗಳೇ. ಇವಾಗ ಒಂಚೂರು ನೋಡಿದ್ವಿ. ಈ ಸರಿ ಏನಾದ್ರು ಹೋಗಿದ್ರೆ ನಾವು ಇವಾಗ ಏನಾದ್ರು ಹೋಗಿದ್ರೆ ಟೈಮ್ ಇದ್ದಿದ್ರೆ ನಮ್ ಪುಣ್ಯಕ್ಕೆ ಚಿಂದು ಓಡಾಡ್ಸ್ಬಿಟ್ಟಿರು. ಅಂದ್ರೆ ನೀವು ಊಹೆ ಮಾಡಕತ್ತಿಲ್ಲ TRP ನ. ಏನ್ ಹೇಳಿ ಊಹೆ ಮಾಡೋದು ಅಷ್ಟು TRP ಬೇಕು ಅಂತ ನಾವೇ ಮಾಡುವ. ಅವಾಗ ಹಿಂಗ್ ಗೊತ್ತ ಇರೋಣ, ಗಂಭೀರ ಆಗಿರೋಣ ನಮ್ಗೆ ಯಾಕೆ ಬೇಕು ಕೆಣಕಂತ. ನಾನು ಕಾಲ್ ಕೆಣಕು ಎಡಿಟ್ ಮಾಡಕ್ಕೆ ಜಾಗ ಇರಬಾರ್ದಾಗಿತ್ತು. ಏನ್ ಹೇಳಿ ಎಡಿಟರ್ ತಲೆ ಕೆಡ್ಸ್ಕೋಬೇಕಾಯ್ತು. ಗುರು ಸಾಕಾಗ್ತಿಲ್ಲ, ಬಾಂಬೆ ಇಂದೋರೆಲ್ಲ ಕಲಿಸ್ಬಿಡು, ಸಖತ್ ಎಡಿಟಿಂಗ್ ಆಗ್ತಿದ್ದು. 1 ಅವರ್ ಸಾಕಾಗ್ತಿಲ್ಲ, 3 ಅವರ್ಸ್ ಮಾಡೋಣ ಅನ್ಬೇಕಾಯ್ತು. ಏನ್ ಹೇಳಿ ಅಂದ್ರೆ ನೀವು ಪ್ರಿಪೇರ್ ಹೋಗಿರ್ಲಿಲ್ವಾ? ಇಲ್ಲ ಇಲ್ಲ ಇಲ್ಲ. ನಿಮಗೆ ಬಿಗ್ ಬಾಸ್ ಆಫರ್ ಬಂದಂತ ಟೈಮ್ ನಲ್ಲಿ ಹೇಗಿರುತ್ತೆ ಬಿಗ್ ಬಾಸ್ ಅಂತ? ಅದೇ ಓಕೆ, ಬರ್ತಾ ಇರೋ ಟೈಮ್ ನಲ್ಲಾದ್ರೂ ಬಿಗ್ ಬಾಸ್ ಹೋಗಕ್ಕೆ ಏನ್ ಭಯ ಆಗದ್ ಗೊತ್ತ ನನಗೆ ಕರ್ದಾಗೆಲ್ಲ. ನಂದೊಂದು ಸಂಸ್ಥೆ ಇತ್ತು. ಆಮೇಲೆ ನನ್ಗೆ ಆ ಒಂದು ಟೈಮ್ ಅಲ್ಲಿ ನೆಗೆಟಿವ್ ಟೈಮ್ ನಡೀತಾ ಇತ್ತು. ನೆಗೆಟಿವ್ ಟೈಮ್ ಅಲ್ಲಿ ಒಳಗೆ ಹೋಗ್ಬಿಡೋಣ ಅಂದ್ರೆ ಬಿಡ್ನಲ್ಲ ಅವ್ರಿಗೆ. ನಾನು ಬಹಳ ವಿಶೇಷ ಅದ್ರಲ್ಲಿ. ನನಗೂ ದುಡ್ಡಿಗೂ ಅವ್ರಿಗೂ ಯಾವಾಗ ಕ್ರಾಶ್ ಆಗೋದು. ನಂಗೆ ದುಡ್ಡು ಇಸ್ಕೊಡಿ, ಅವ್ರ ನಾನು ಕೇಳೋಷ್ಟು ಕೊಡ್ನೇ ಇಲ್ಲ. ಹಂಗುವೆ ನನಗೆ ಆಮೇಲೆ ನಾನು ಓದ್ಮೇಲೆ ನನ್ ಫಸ್ಟ್ OTT ಇಂದ ಕಳಿಸ್ನೇ ಇಲ್ಲ. ಅವರು ಬಡ್ಕಂದೆ ನನ್ನ ಕಳಿಸ್ರಿ, ನನ್ನ ಆಚೆ ಕಳಿಸ್ರಿ ಅಂತ ಆಚೆ OTT ಒಂದ್ ವಾರ ಆದ್ಮೇಲೆ ರಜಾಟಲ್ಲಿ ಇರ್ತಾಗ ಹಂಗಲ್ಲ ಕಳ್ಸಂಗಿಲ್ಲ ನಾನೆಲ್ಲ ಬರಲ್ಲ ಅಂತ ತಿಳ್ಕೊಬಿಟ್ರು. ನಾನು ಆದ್ಮೇಲೆ ಕದ್ದು ಓಡಾಡ್ಬಿಡೋದಂತ ಅರ್ಧ ಹೋಗ್ಬಿಟ್ಟಿದ್ದೆ. ನಾನು ರಜಾಟಿಂದ ಅರ್ಧ ರೋಡಿಗೆ ಹೋಗ್ಬಿಟ್ಟಿದ್ದೆ. ಸೊ ಯಾಕೆ ಬೇಕು ಅಂತ ಬಂದೆ. ಅವ್ರು ಆಮೇಲೆ ಮತ್ತೆ ಪಳಿಗ್ ಬಂದೆ. ನಾನೇ ಕದ್ದು ಬಂದೆ. ಯಾರಿಗೂ ಗೊತ್ತಿಲ್ಲ. ಅದೇ ಪ್ರಿಪರೇಷನ್ ಏನು ಇಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದಷ್ಟು ಜನ ಬಿಗ್ ಬಾಸ್ ಈ ತರ ಆಫರ್ ಬಂದಿದೆ ಹೋಗ್ಬೇಕು ಅಂದಾಗ ಹಳೆ ಸೀಸನ್ ಗಳನ್ನ ನೋಡ್ತಾರೆ. ಇಲ್ಲ, ನಾನು ಯಾವ್ದು ನೋಡಿರ್ಲಿಲ್ಲ. ಅಂದ್ರೆ ಒಂದ್ ಗೊತ್ತು ಜಗಳಕ್ ಬರ್ತಾರೆ ನನ್ ಮೇಲೆ ಅಂತ. ಏನ್ ಹೇಳಿ ಇಲ್ಲೇನಾಗುತ್ತೆ, ಬಿಗ್ ಬಾಸ್ ಅಲ್ಲಿ ತುಂಬಾ ದೊಡ್ಡ ವ್ಯಕ್ತಿ ಹೆಸರು ಮಾಡೋರನ್ನ ಕಾಲೆಳಿತಾರೆ. ಅವಾಗಲೇ ಅದು ವೈರಲ್ ಆಗುತ್ತೆ.
ಸೇಮ್ ಏಜರ್ ಆದ್ರೂ ಹೊಡೆದಾಡ್ಬಿಡ್ತಾರೆ. ಒಂದು ಸೇಮ್ ಕ್ಯಾಟಗರಿಗೆ ಕಿತ್ತಾಡಕ್ ಆಡಾರೆ, ಕೈ ಎತ್ತಿ ಬಿಡ್ತಾರೆ, ಹೊಡೆದಾಡ್ಬಿಡ್ತಾರೆ. ಒಂಥರ ಒಂದು ಅಂತ ಅಂದ್ರೆ ಅವ್ರನ್ನ ಕಾಲೆಳೆಯೋದು. ಬೇರೆಯವ್ರು ಮಾಡಕ್ ಕೆಲಸ ನನ್ನೇ ನಾಮಿನೇಟ್ ಮಾಡೋರು. ನಾನು ಅಡಿಗೆ ಮಾಡುವೆ, ಚೆನ್ನಾಗಿ ಗೇಮ್ ಮಾಡುವೆ ಎಲ್ಲ ನಾಮಿನೇಟ್ ಅಂದ್ರೆ 6 ವರ್ಷದ ಬರೋರು. 1 ವಾರ ಬಿಡದಲ್ಲೇ ಹೊಡೆದ್ರು. ಆದ್ರೆ ನನಗೇನ್ ಬೇಜಾರಲ್ಲ, ಅಲ್ಲಿವರೆಗೂ ಉಳಿಸ್ಕೊಂಡ್ರು. ಓಟ್ ಏನ್ ಇಂಪಾರ್ಟೆಂಟ್ ಆಗಲ್ಲ ಅನ್ಸುತ್ತೆ ನನ್ನ ಒಪಿನಿಯನ್ ಪ್ರಕಾರ. ಏನ್ ಹೇಳಿ ನಿಮ್ ಪ್ರಕಾರ? ಓಟ್ ಎಷ್ಟೋ ಜನಕ್ಕೆ ಓಟೆ ಹಾಕ್ಲಪ್ಪ ಹಂಗಂತ ಎಲ್ಲರೂ ಕಳ್ಸಕ್ಕಾಗುತ್ತಾ? ಎಷ್ಟೋ ಜನಕ್ಕೆ ಓಟೆ ಆಗ್ತಲೇ ಇರೋವಂಥವ್ರು ಇರ್ಬೋದು, ಹಂಗಂತ ಎಲ್ಲರೂ ತಳ್ಳಕ್ಕಾಗತ್ತಾ? ಆತರ ಇರುತ್ತೆ ಒಪಿನಿಯನ್. ಓಕೆ, ಈ ಸೀಸನ್ ಮಿಸ್ ಮಾಡದೆ ನೋಡ್ತಾ ಇದ್ದೀನಿ. ಇಷ್ಟ ಆಗ್ತಾ ಇದೆ ನಿಮ್ಗೆ ಈ ಸೀಸನ್? ಇಷ್ಟ ಆಗ್ತೈತೆ. ಯಾರು ಇಷ್ಟ ನಿಮ್ ಫೇವ್ರೆಟ್? ನನಗ್ ತುಂಬಾ ಇಷ್ಟ ನಿಜವಾಗ್ಲೂ ಕೂಡ. ಯಾವ ಕಂಟೆಸ್ಟೆಂಟ್ ಇಷ್ಟ? ನನಗೆ ಇರೋದ್ರಲ್ಲಿ ತುಂಬಾ ಒಳ್ಳೆ ಕನ್ಸೆಪ್ಟ್. ಒಬ್ಬ ಸೀರಿಯಲ್ ಹುಡುಗ ಇದ್ದಾನೆ ನೋಡಿ, ಯಾರು ಇವಾಗ್ಲೂ ಇದ್ದಾರೆ, ಧನುಷ್ ಇರ್ಬೋದು, ಕ್ಯಾಪ್ಟನ್ ಆಗಿದಾರಲ್ಲ ಇವಾಗ. ಧನುಷ್ ತುಂಬಾ ಒಳ್ಳೆ ಹುಡುಗ. ವಾಸ್ತು ಪ್ರಕಾರ ಅವನೇ ಗೆಲ್ಬೇಕು. ವಾಸ್ತು ಪ್ರಕಾರ ಏನ್ ಹೇಳಿ, ಸಂಖ್ಯಾಶಾಸ್ತ್ರದ ಪ್ರಕಾರ ಅಲ್ಲ, ವಾಸ್ತು ಒಳಗಡೆ ಬಿಗ್ ಬಾಸ್ ಮೇಲೆ ಇರೋದಕ್ಕೆ ಎಷ್ಟು ಅರಗತ್ತಿದ್ರಿ. ಯಾರನ್ನು ಕಿಂಡಲ್ ಮಾಡಿಲ್ಲ, ಯಾರನ್ನು ಅಟ್ಯಾಕ್ ಮಾಡಿಲ್ಲ, ಆಮೇಲೆ ಅವ್ನು ಪ್ರಮೋಟ್ ಆಗಿಲ್ಲ. ಹೆಂಗಿರ್ಬೇಕು ಒಂದ್ ಮನೇಲಿ ಒಬ್ಬ ಮನೆ ಯಜಮಾನ, ಅವನೊಬ್ನೇ ಕರೆಕ್ಟ್ ಆಗಿರೋದು. ಫಸ್ಟ್ ಪಾಯಿಂಟ್ಸ್ ಫಸ್ಟ್ ಪಾಯಿಂಟ್. ಅದ್ ಬಿಟ್ರೆ ಇನ್ನೊಬ್ರು ಮೇಡಮ್ ಅವರು ಅಶ್ವಿನಿ ಮೇಡಮ್ ಅವರು ಅವಮರ್ಯಾದೆ, ದುಃಖ, ನೋವು ಎಲ್ಲವನ್ನೂ ನೋಡಿದ್ದಾರೆ. ಯಾರೋ ನಮ್ ಮುಂದ್ ಇಲ್ದೆಂದವ್ರೆಲ್ಲ ಬಂದೆಲ್ಲ ಮಾತಾಡಂಗ ಆಗ್ಬಿಟ್ಟಿತ್ತಲ್ಲ ಮನೆ ಒಳಗಡೆ ತರ ಆಗ್ಬಿಟ್ಟಿತ್ತು. ಹೇಳಿ, ನಮ್ಮನ್ನ ನೋಡಕ್ಕೆ ಟೈಮ್ ತಗೋಬೇಕು, ಇಲ್ಲಿ ಕೂಡ ಹಾಕಿಬಿಟ್ಟು ಅವ್ರ ಜೊತೆ ಕಿತ್ತಾಡ್ಬೇಕು. ಈ ಹೆಸರು ಬೇಕಾ ಬೇಡವಾ? ಅಷ್ಟೆಲ್ಲ ನೋವು, ಅಳು, ದುಃಖ, ಸಂತೋಷ, ಡ್ಯಾನ್ಸ್, ಅತಿ ಹೆಚ್ಚು ಬೆಸ್ಟ್ ಪರ್ಫಾರ್ಮೆನ್ಸ್. ಒಂದು ಬಿಗ್ ಬಾಸ್ ಅಲ್ಲಿ ಬೆಸ್ಟ್ ವಾರವರನ್ನ ಒಂದು ಅವಾರ್ಡ್ ಕೊಡ್ಬೇಕು, ಬೆಸ್ಟ್ ಪರ್ಫಾರ್ಮೆನ್ಸ್ ಈ ವಾರ ಅಂತ. ಕಿಚ್ಚನ ಚಪ್ಪಾಳೆ ಅಂತ ಸಿಗ್ತಿತ್ತಲ್ಲ, ಅದವ್ರು ಕೊಡ್ತಾರೆ, ಅವ್ರ ಸಂತೋಷ. ಅದ್ರ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡು. ನಾನ್ ಹೇಳಿದ್ಮೇಲೆ ಆಚೆ ಬಂದ್ರೆ ದುಡ್ಡು ಕೊಡ್ತಾವ್ರೆ. ಅದ್ ನೀವು ಮಾಡಿದ್ದು ಹಿಂದಿನ ಪ್ರೋಗ್ರಾಮ್ ಅಲ್ಲಿ. ಇವಾಗ ಈ ಸೀಸನ್ ಇಂದ ಅದನ್ನ ತಗೊಂಡವ್ರೆ, ಬಹಳ ಮಿರಾಕಲ್. ಈ ಸೀಸನ್ ಇಂದ ಬರೋಕರೆ ಮಧ್ಯದಲ್ಲಿ ಆಚೆ ಬಂದಾಗ ಅವ್ರು ಇಷ್ಟು ದುಡ್ಡು ಕೊಟ್ಟಾರೆ, ಇವ್ರು ಇಷ್ಟು ಕೊಟ್ಟು. ನಾನು ಅದನ್ನೆಲ್ಲ ಕೇಳುವೆ ರೀ, ನಾನು ಬೆನಕ ಗೋಲ್ಡ್, ಅಭಯ ಗೋಲ್ಡ್ ಇವೆಲ್ಲ ನಾನು ಹೆಸರು ಕೊಟ್ರ ಕಂಪ್ನಿಗಳು. ನನಗೆ ಯಾವ ಸ್ಪಾನ್ಸರ್ ಮಾಡ್ತಾರೆ ಕೊಟ್ರೆ ಅವರೆಲ್ಲ ನಾವು ಡೈಲಿ ನನ್ನನ್ನು ಎದ್ಕಾದ್ರು ಕೇಳ್ತಾರೆ, ಸ್ಪಾನ್ಸರ್ ಮಾಡ್ತಾರೆ ಕೊಟ್ರೆ ಅದನ್ನ ಇಷ್ಟು ಕೊಟ್ಟರೆ ಅದು ಬೇಕಾಗಿಲ್ಲ. ಅವ್ರಿಗೇನೋ ನಮ್ಮನ್ನು ಟಾರ್ಗೆಟ್ ಮಾಡ್ಬಿಟ್ಟಿರೋ. ನಾನು ಹೇಳ್ತಾ ಇದ್ದೀನಿ ಸರ್, ನಾನು ನಾಳೆಗೆ ಬಂದು ನಾನು ಹೇಳಿದ ತಕ್ಷಣ ಕೊಟ್ಟೋಯ್ತಾರೆ. ಅವರೆಲ್ಲ ನಾವು STT ಈ ತರ ಮಾಡಿ ಬಿಸ್ನೆಸ್ ಅಂತ ಹೇಳಿರೋದು. ಇವಾಗ ಕೊಡ್ತಾವ್ರೆ, ಅವಾಗ್ಲೇ ನನಗೊಂದು ಅವರೇ ಕೊಟ್ಟಿರೋ ಒಂದು 6 ಲಕ್ಷ. ಜನಕ್ಕೆ ಏನಾದ್ರು ಗೊತ್ತಾ, ಅವ್ರು ಕೊಟ್ರು ಅಂತಾರೆ. ನಾವೇ ಕೊಡಿಸ್ಬೋದಾಗಿತ್ತು, ಬೇಕಾದ್ರೆ ಆಪ್ಷನ್ ಇತ್ತು ನಮ್ಗೆ. ಇಸ್ ಬೆಟರ್ ಆಪ್ಷನ್ ಇತ್ತು. ಇವಾಗ ಕೊಡ್ತಾವ್ರೆ. ಈ ಸರಿ ಚೆನ್ನಾಗಿದೆ ಬಿಗ್ ಬಾಸ್, ನನಗೆ ಇಸ್ ಬೆಟರ್. ಆದ್ರೆ ಜನಕ್ಕೆ ಗಿಲ್ಲಿ ಅರ್ಥ ಆಗಿದ್ದಾರೆ. ಗಿಲ್ಲಿ ಆಚೆ ಬಂದವ್ರು ಹೇಳ್ತಾರೆ ಇರಕ್ಕಾಗಲ್ಲ ಅಂತಂದ್ರೆ. ಗಿಲ್ಲಿ ಏನಾಗುತ್ತೆ ಅಂದ್ರೆ, ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆ ಕ್ವಾಟ್ಲೆ ಕಿಚನ್ ಅಲ್ಲಿ ಹೋಗಿದ್ರು. ಅಲ್ಲಿ ಇವ್ರು ಗೆದ್ದಿರ್ತಾರ, ಯಾರಾದ್ರು ರಘು ಗೆದ್ದಿದ್ರೆ ಅಲ್ಲಿ ಗಿಲ್ಲಿ ಸೋತಿದ್ದಾರೆ. ಇಲ್ಲಿ ಗಿಲ್ಲಿ ಗೆಲ್ತಾರೆ 1 ಪಾಯಿಂಟ್ಸ್. ಅಲ್ಲೇ ಗೆಲ್ಬೋದಾಗಿತ್ತಾನೆ. ಅಂದ್ರೆ ಅದೇ ಬೇರೆ, ಅಲ್ಲೂ ಮಾತಾಡೋದ್ನ ಹಾಕ್ತಾ ಇದ್ರು. ಅಲ್ಲೂ ಅಡಿಗೆ ಮಾಡೋದು ಇಷ್ಟು ಮಾತಾಡೋದು ಹಾಕೋರು. ಇಲ್ಲಿ ಹಾಗಲ್ಲ. ಇಲ್ಲಿ ಏನಾಗುತ್ತೆ ಅಂದ್ರೆ, ಗಿಲ್ಲಿಗೆ ಅರ್ಥ ಆಗ್ಬಿಡೈತೆ ಮಾತಾಡೋದು, ಕಾಲು ಎಳೆಯೋದು ಇದೇ ಸಹಜ ಅಂತ. ಈ ಸಖತ್ ಪಾಸಿಟಿವ್ ಆಗಿದೆ. ಅದ್ಭುತವಾದ ಮ್ಯಾಚ್ಗಳೇನ್ ಕೊಟ್ಟಿಲ್ಲ ಅಲ್ಲಿ. ಆ ಕ್ಯಾಪ್ಟನ್ ಟಾಸ್ಕ್ ಏನ್ ಬಾಲ್ ಎತ್ತದ್ ಕೊಟ್ಬಿಟ್ಟಾರೆ. ಏನ್ ಹೇಳಿ, ಯಾರು ಜಾಸ್ತಿ ಬಗ್ಗಿ ಮೇಲೆ ಎತ್ತರ, ಸಣ್ಣಗಿರೋನ್ ಎತ್ತ, ದಪ್ಪಗಿರೋನ್ ಎತ್ತಕತ್ತ. ಏನ್ ಹೇಳಿ, ನಿಮ್ಗೆ ಅರ್ಥ ಆಯ್ತು? ನಿಮ್ಗೆ ಬಹಳ ಮಿರಾಕಲ್ ಆಗುತ್ತೆ. ಇಲ್ಲ ಒಬ್ಬರೊಬ್ಬನ ಎಳ್ಕೊಂಡ್ ಕ್ಯಾಪ್ಟನ್ ಆಗಿದ್ರೆ ಒಮ್ಮ ಆಗಿರೋದು. ಬಿಗ್ ಬಾಸ್ ಹೆಂಗ್ ಬೇಕಾದ್ರೆ ಲಾಜಿಕ್ ಇದೆ. ಏನ್ ಹೇಳಿ, ನಿಮ್ಮಿಬ್ರಲ್ಲಿ ಏನ್ ಹೇಳಿ, ಈ ಬಾಲ್ ನ ಎಳ್ಕೋಗಿ ಆಚೆ ಬಿಡ್ಬೇಕು. ಬಾಲ್ ಎತ್ತದ್ರೆ ಸಣ್ಣಗಿರೋನ್ ಎತ್ತನೆ ಮ್ಯಾಕೆ, ದಪ್ಪ ಇರೋನ್ ಇದಳದಕ್ಕೂ ಸಣ್ಣಗಿರೋದಕ್ಕೂ ವ್ಯತ್ಯಾಸ ಇರಲ್ವಾ? ಲಾಜಿಕ್ಗಳು ತುಂಬಾ ಇದಾವೆ. ಬಿಗ್ ಬಾಸ್ ಯಾರನ್ನ ಬೇಕಾದ್ರೂ ಪ್ರಮೋಟ್ ಮಾಡಬಹುದು. ಯೋಗ ಇರುತ್ತೆ. ಹಾಗಾಗಿ ಜನ ಎಲ್ಲ ಗಿಲ್ಲಿ ಅಂತ. ನನ್ನ ಒಪಿನಿಯನ್ ಪ್ರಕಾರ ಗಿಲ್ಲಿವೆ ಈ ಮೇಡಮ್ ಅವ್ರು ಇರ್ಬೋದು. ನ್ಯಾಯ ರೀತಿಯಲ್ಲಿ ಬಿಗ್ ಬಾಸ್ ಗೆಲ್ಲಕ್ ಆ ಹುಡುಗ ಒಬ್ಬನೇ. ಇವ್ರು 3 ಜನದಲ್ಲಿ ಪೈಪ್ ಕೊಟ್ಟಿದ್ವಿ. ಇವ್ರು 3 ಜನ ಯಾರು ಬೇಕಾದ್ರೂ ಗೆಲ್ಬಹುದು. ಟಾಪ್ 3 ನಲ್ಲಿ ಇವ್ರು 3 ಜನ ಪಕ್ಕ ಇರ್ತಾರೆ. ತುಂಬಾ ಚೆನ್ನಾಗಿ ಈ ಸರಿ ಬಿಗ್ ಬಾಸ್ ಚೆನ್ನಾಗಿ ಮೂಡಿ ಬಂದಿದೆ. ಚೆನ್ನಾಗಿ ಮಾಡಿದ್ದಾರೆ. ಪ್ರಕಾಶ್ ಅವ್ರು ಒಳ್ಳೆ ಎಡಿಟಿಂಗ್ ಚೆನ್ನಾಗಿ ಮಾಡಿಸ್ತಾ ಇದ್ದಾರೆ. ಬಹಳ ವಿಶೇಷವಾಗಿ ನನಗೇನಿರೋ ನಂಬಿಕೆ. ಇವಾಗ ನನಗೆ ಬಿಗ್ ಬಾಸ್ ಅರ್ಥ ಆಗೈತೆ. ಇವಾಗ ನಂಗೆ ಒಳ್ಳೆ ಹೋದ ಟೈಮಲ್ಲಿ ಅರ್ಥ ಆಗಿರ್ಲಿಲ್ವಾ? ನಂಗೆ ಗೊತ್ತಿಲ್ಲ. ನಾನು ನಾಚಿಕೆ ಪಡುವೆ, ಇದನ್ನ ಕಾಲೆಳೆ ಬಂದು ತಪ್ಪಿಸಿ ಓಡೋಗ್ಬಿಡುವೆ. ಹಂಗೇನ್ ಕಾಣಿಸ್ಕೊಳ್ತಾ ಇರ್ಲಿಲ್ಲ. ಅಂದ್ರೆ ನಿಮ್ಗೆ ಹಂಗ್ ಕಾಣಿಸ್ತಾ ಇಲ್ಲ. ನನ್ ಮನ್ಸಲ್ಲಿ ಹಂಗಿರೋದು. ಇದು ಬೇಕಾಗಿತ್ತ ಅನ್ನುವೇನ ಹೇಳಿ. ತುಂಬಾ ಇವಾಗ ಹೆಂಗ್ ಗೊತ್ತಾ, ಇಲ್ದರದೆಲ್ಲ ಮಾಡಿದ್ರೆ ಬಿಗ್ ಬಾಸ್ ಚೆನ್ನಾಗ್ ಕ್ಲಿಕ್ ಆಗೋದು. ಇಲ್ದರದೆಲ್ಲ ಮಾಡ್ಬೇಕು, ಸುಮ್ನೆ ತಟ್ಟೆ ಹೊಡೆದ್ ಹಾಕ್ಬೇಕು, ಅದಕ್ಕೊಂದ್ ಜಗಳ ಆಗುತ್ತೆ. ಆಗ್ಲೇ ಬಿಡಿ, ಏನ್ 70 ರೂಪಾಯಿ ತಟ್ಟೆ ಬಿಗ್ ಬಾಸ್ ಒಳಗ್ ಕಳ್ಸಕ್ಲ್ವಾ? ಲೋಟೆ ಹೊಡೆದಾಕ್ಬಿಡೋದು. ಏನ್ ಹೇಳಿ, ಅದು ನಿಮ್ಮ ಅಭಿಪ್ರಾಯದಲ್ಲಿ, ನೀವು ನೋಡೋ ದೃಷ್ಟಿಕೋನದಲ್ಲಿ ಈ ತರ ಆ ತರ ಬಿಗ್ ಬಾಸ್ ನೋಡ್ತೀನಿ ಮೇಡಮ್. ನನಗೆ
ಗ್ಯಾಸ್ ಎಣ್ಣೆ ಬಸ್ಟ್ ಆಗಿ ಮಕಾಲ ಕಣ್ಣೆ ಹೋಗ್ಬೇಕಾಯ್ತು. ಅಂತ ವಿಡಿಯೋನೇ ತೋರಿಸಿಲ್ಲ. ನಾನೇನ್ ಬಾಯ್ ಬಡ್ಕೊಳ್ಳ, ಸಿಲ್ಲಿ ತೋರಿಸ್ತಾರೆ. ಕಣ್ಣೆ ಹೋಗಿರೋದು, ನನಗೆ ಇನ್ನೂ ಮೈಯೆಲ್ಲ ಗಾಯ ಇದೆ, ಎಣ್ಣೆ ಬಸ್ಟ್ ಆಗಿರೋದು. ಆ ವಿಡಿಯೋ ಆಚೆ ವೈರಲ್ ಆಗಿಲ್ಲ ಮೇಡಮ್ ಅವರೇ. ಇಷ್ಟೆಲ್ಲ ಪ್ರಾಬ್ಲಮ್ ನಾನ್ ಗೊತ್ತು. ಹಿಂಗ್ ಬಸ್ಟ್ ಆಗ್ಬಿಡುತ್ತೆ ಎಣ್ಣೆ ಜಾಮೂನ್ ಮಾಡ್ಬೇಕಾದ್ರೆ, ಅಲ್ಲೇನು ಇರಲ್ಲ. ಇದೆಲ್ಲ ಆಗಿದೆ, ನಂಗೆ ನೋವು ಇದಾವೆ. ಬಿಗ್ ಬಾಸ್ ಅಲ್ಲಿ ಕೋಪ ಇತ್ತು, ಇವಾಗ ಏನ್ ಕೋಪ ಇಲ್ಲ. ಅಂದ್ರೆ ಈಗ ಬಿಗ್ ಬಾಸ್ ಇಂದ ಹೊರಗಡೆ ಬಂದ್ಮೇಲೆ ಹೆಂಗಿದೆ ಲೈಫ್? ಈಗ ತುಂಬಾ ದಿನ ಆಯ್ತು, ಯಾಕಂದ್ರೆ ನೀವ್ ಈಚೆಗೆ ಬಂದಾದ್ಮೇಲೆ 2 ಸೀಸನ್ ಗಳಾಗೋಗಿದೆ. ಬಿಗ್ ಬಾಸ್ ನನಗೆ ಇವಾಗ ತುಂಬಾ ಚೆನ್ನಾಗಿ ನನಗೆ ಇಷ್ಟ ಆಗಿತ್ತು ಈ ಸರಿ ಬಿಗ್ ಬಾಸ್. ಈಗ ಹೋಗಿ ಚೆನ್ನಾಗಿರೋದಂತ ಅನ್ಸಿರುತ್ತೆ ನನಗೆ ಗೊತ್ತಿರೋ ಪ್ರಕಾರ. ಈಗ ಹೋಗ್ಬೇಕಾಗಿತ್ತು ಅಂತ ಅಂದ್ರೆ ನಾನು ಹೋಗಿದ್ದ ಅರ್ಧನೇ ಬಿಗ್ ಬಾಸ್ ಅರ್ಧ ನೋಡಿದೆ. ಬಿಗ್ ಬಾಸ್ ಇಸ್ ಒಳ್ಳೆ ಕಾರ್ಯಕ್ರಮ, ಒಳ್ಳೆ ಚೆನ್ನಾಗಿರುತ್ತೆ. ಈಗ ಬಿಗ್ ಬಾಸ್ ಇಂದ ಹೊರಗಡೆ ಬಂದ್ಮೇಲೂ ಕೂಡ ನೀವೇ ಗೊತ್ತಿರೋ ಹಾಗೆ ಒಂದಷ್ಟು ಹೇಳಿಕೆಗಳನ್ನ ಕೊಟ್ರಿ. ಒಂದ್ ಸ್ವಲ್ಪ ಕಾಂಟ್ರವರ್ಸಿ ಆಯ್ತು, ಯಾಕಂದ್ರೆ ನಿಮಗಿದ್ದ ಅಸಮಾಧಾನ ಹೊರಗಡೆ ಹಾಕಿದ್ರಿ. ಏನಾಯ್ತು, ಏನಾಗ್ಬಾರ್ದಿತ್ತು, ಇದಾಗ್ಬೇಕಾಗಿತ್ತು ಅಂತ. ಅದಾದ್ಮೇಲೆ ನಿಮ್ಗೊಂದಷ್ಟು ಥ್ರೆಟ್ ಕಾಲ್ಸ್ ಬಂತು ಅಂತ ಕೂಡ ಕೇಳಿದ್ವಿ. ನನಗೆ ಇವತ್ತವರೆಗೆ ಯಾವ ಕಾಲ ಬಂದಿಲ್ಲ. ಬಂದ್ರು ಹೋಗಿತೀನಿ, ನನಗೆ ಯಾವ ಬಂದಿಲ್ಲ. ಏನೋ ಒಂದ್ ಸಣ್ಣದಾಗ್ಲಿ ಅಂತ ನಾನು ಇದ್ ಮಾಡ್ತೀನಿ. ನನಗೆ ಇವತ್ತಿಗೂ ಸಂಬಂಧ ಇಲ್ಲ. ನಾನೇ ಪ್ರಪಂಚದಲ್ಲಿ ಪ್ರಜಾಪ್ರಭುತ್ವದಲ್ಲಿ ನಾನು ಬದುಕಕ್ಕಾಗಿ ಹುಟ್ಟಿದ್ದೀನಿ. ನಾನು ಹೋಗಿದ್ದೀನಿ, ಜೀವಿಸಿದ್ದೀನಿ, ಮಾತಾಡಿದ್ದೀನಿ, ಸ್ವತಂತ್ರ ಹಕ್ಕಿ ಇದೆ. ನಾನು 24 ವರ್ಷ ಮಾಧ್ಯಮದಲ್ಲಿ ಇದ್ದೀನಿ. ಬಹಳ ವಿಶೇಷವಾಗಿ ಸಾಕಷ್ಟು ಜನದ ಡೈಲಿ ಕಷ್ಟ ಸುಖವನ್ನು ವಿಚಾರಿಸ್ತೀನಿ. ನಮ್ಮಿಂದ ತುಂಬಾ ಜನಕ್ಕೆ ಬದಲಾವಣೆಗಳಾಗಿದ್ದಾವೆ, ಅವರಿಂದ ನಮಗೂ ಬದಲಾವಣೆ ಆಗಿದ್ದಾವೆ. ನಾವು ತುಂಬಾ 2010ರಿಂದ ನಾನು ಇವತ್ತರೆಗೂ ರಜೆನೇ ಹಾಕಿಲ್ಲ. ತುಂಬಾ ಜನಕ್ಕೆ ಫ್ರೀ ಯಾರು ಜ್ಯೋತಿಷ ಹೇಳ್ತಾ ಇರ್ತೀನಿ, ಆನ್ಲೈನ್ ಹೇಳ್ತೀನಿ, ಟಿವಿಲಿ ಹೇಳ್ತೀನಿ. ಜನಗಳ ಮಧ್ಯದಲ್ಲಿ ಮಾತಾಡೋದನ್ನ ಕಲ್ತಿದ್ವಿ. ನಾವು ಮಾತಾಡೋದು ಕಲ್ತಿರೋದಕ್ಕೆ ಇಷ್ಟು ವರ್ಷ ಮಾಧ್ಯಮದಲ್ಲಿ ಇದ್ದೀವಿ. ಹಾಗಾಗಿ ಜನಗಳ ಸೇವೆ ಮಾಡಿದ್ವಿ. ಅದು ನನ್ನ ಕೆಲಸನೇ ಮಾತಾಡೋದು. ಬೇರೆಯವ್ರ ಅದೇ ಮಾತು ಒಂದ್ ಕಡೆ ಎಲ್ಲೋ ಎಫೆಕ್ಟ್ ಮಾಡುವಂತ ಅನ್ಸಿಲ್ವಾ? ಮಾತು ಯಾಕಂದ್ರೆ ಆರ್ಯವರ್ಧನ್ ಅಂತ ಅಂದ್ರೆ ಯಾವಾಗ್ಲೂ ಸ್ಟ್ರೈಟ್ ಫಾರ್ವರ್ಡ್, ಏನ್ ಮನ್ಸಲ್ಲಿ ಇರುತ್ತೆ ಅದು ಹೀಗೆ ಬಾಯಿಲ್ ಬರುತ್ತೆ, ಏನು ಫಿಲ್ಟರ್ ಮಾಡಲ್ಲ, ಅನ್ಸಿದ್ದನ್ನ ಹಾಗೆ ಹೇಳ್ಬಿಡ್ತಾರೆ. ಹಂಗಾರೆ ಒಳಗಡೆ ಇಟ್ಕೊಂಡು ಸುಳ್ಳು ಹೇಳ್ಬೇಕು ನಿಮ್ ಪ್ರಕಾರ? ಸುಳ್ಳು ಹೇಳ್ಬೇಕು ಅಂತಲ್ಲ ನೋ ನಾ ಹೇಳ್ತಿರೋದು ನಿಮ್ ವ್ಯಕ್ತಿತ್ವ ಹೀಗೆ ಅಂತ ನಾ ಹೇಳ್ತಾ ಇರೋದು. ಈ ರೀತಿ ಇರೋದ್ರಿಂದ ಏನಾದ್ರೂ ಒಂದಷ್ಟು ಪ್ರಾಬ್ಲಮ್ಸ್ ಆಗಿದ್ದಿದ್ಯಾ? ನನಗೆ ಆಗಿರೋದು ಅಂತರದೇನಿಲ್ಲ, ಇದೆಲ್ಲ ಸಹಜವಾಗಿ ಆಗುತ್ತೆ. ಇದರಿಂದ ನಾನು ಯಾವಾಗ್ಲೂ ಇದನ್ನ ಕೆಡಕ್ಬೇಕು ಅಂತ ಡಿಸೈಡ್ ಆದ ಕೆಣಕಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಾನು ಕಾಂಪ್ರಮೈಸ್ ಎಲ್ಲ ಆಗಲ್ಲ. ಏನ್ ಅದರಿಂದ ಏನಾಗ್ಬಿಡುತ್ತೆ, ಈ ಪ್ರಪಂಚದಲ್ಲಿ ಯಾರನ್ನ ಹೇಳಿಕೆಲ್ಲ ಉಟ್ಬಿಟ್ಟಿದೀವ? ಇಲ್ಲ ನಾವು ಜೀವಕ್ಕಾಗಿ ಹುಟ್ಟಿರ್ತೀವಿ, ನಾವು ಜೀವಿಸ್ತಾ ಇದ್ದೀವಿ, ಬೇರೆ ಎಲ್ಲ ಅಲ್ಲ. ಬಹಳ ವಿಶೇಷವಾಗಿ ಯಾವಾಗ 4 ಜನ ಎಲ್ಲರ ಮುಂದೆ ನಿಂತಿರ್ಬೋದು. ನಮಗೆ ದಿವಸ 4 ಜನ ಬರೋರು, ಹೊಸ ಜನ ಬರ್ತಾರೆ. ನಮ್ಮ ಮನೆ ಮುಂದೆ ಡೈಲಿ ನಮ್ಮ ಆಫೀಸ್ಗೆ ಯಾರು 4 ಜನ ಬರ್ತಾರೆ, 5 ಜನ ಬರ್ತಾರೆ ಅಂದ್ರೆ ದಿವಸ ಒಬ್ಬೊಬ್ರು ಬರ್ತಾರೆ. ಬೇರೆಯವ್ರಿಗೆಲ್ಲ ಇರೋರೇ 4 ಜನ, ಇನ್ನು 5 ವರ್ಷ ಅವ್ರ ಮಕ್ಕಳೇ ನೋಡ್ಕೊಂಡು ಕೂತಿರ್ಬೇಕು. ಆ ಥರದ್ದು ನಾನು ದಿವಸ ಬರ್ತಾರೆ. ಹಂಗಂತ ನಮ್ಮ ಜೊತೆ ಬಂದವರೆಲ್ಲ ನಾನು ಬಳಸ್ಕೊಳಕ್ಕಲ್ಲ. ಏನ್ ಹೇಳಿ, ನಮ್ಮ ಜೊತೆ ಇದ್ದವರೆಲ್ಲ ನಾನು ಬಳಸ್ಕೊಳಕ್ಕಲ್ಲ. ಬಹಳ ವಿಶೇಷವಾಗಿ ಅದು ನನ್ನ ಸ್ಟ್ರೆಂತ್. ಅದು ನಾನ್ ನೋಡ್ದಿದ್ದಲ್ರಿ, ದೇವಸ್ಥಾನಕ್ಕೆ ಬಂದಂಗೆಲ್ಲ ನಂಗೆ ಜನ ಬಂದಾರ್ರಿ. ನನ್ನ ಆಫೀಸಲ್ಲಿ 30-35 ಜನ ಬರೀ ಫೋನ್ ಎತ್ತ ಕೆಲ್ಸಕ್ಕೆ ಇಟ್ಟಿದ್ದೆ. ಬರೀ ಫೋನ್ ರಿಸೀವ್ ಮಾಡಕ್ಕೆ ಯಾರಿಗೂ ಗೊತ್ತಿಲ್ಲ ಪ್ರಪಂಚದಲ್ಲಿ. ಎಷ್ಟೋ ವರ್ಷ ನಾನು ನೋಡಿದ್ದೀನಿ, ಇವಾಗ ಅನುಭವಿಸಿದ್ದೀನಿ. ದಿವಸ 400 ಜನ ನಮ್ಮ ಆಫೀಸಿಗೆ ಬಂದು ಹೋಗಿರೋದೆಲ್ಲ ನೋಡಿದ್ವಿ. 200 ಜನ ಡೈಲಿ ಬರೋರು, ಅವ್ರ ಕಷ್ಟ ಸುಖಕ್ಕೆ ಬರೋರು. ನಮ್ಮ ಹತ್ರ ಯಾರು ಬಂದಿಲ್ಲ. ಇವತ್ತು ಎಷ್ಟೋ ಜನ IAS ಆಫೀಸರ್, IPS ನೀವು ಹೇಳಿದ್ ಪಾಸ್ ಆಯ್ತು ಅಂತ ಹೇಳ್ತಾರೆ. ತುಂಬಾ ಘಟನೆಗಳಿದ್ದಾವೆ. ಮೊನ್ನೆಲ್ಲೂ ನಾವು ಫ್ರೀ ಆಗಿದ್ದಾಗ ನಾವು IAS ಆಫೀಸರ್ ನಾವು ಮಾತಾಡೋದು, ನೀವು ಹೇಳ್ದಲ್ಲ ನಡೀತಲ್ಲ ಗುರುಗಳೇ ಅಂತ ಫೋನ್ ಮಾಡಿ ಮಾತಾಡ್ತಿದ್ರು ಜನರಲ್ ಆಗಿ. ಕಾಪಿಗೆ ಹೋಗೋಣ ಬರ್ರಿ ಅಂತ. ಈ ತರ ಪರ್ಸ್ನಲ್ ಆಗಿ ಒಬ್ಬರು IAS ಆಫೀಸರ್ ಇಂಥವ್ರೆಲ್ಲರೂ ನಮ್ಮ ಜೊತೆ ಮಾತಾಡ್ತಾರೆ. ನಾವು ಹೊರಗಡೆ ಹೋಗ್ತೀವಿ ಅಂದ್ರೆ ನಾವು ಪಟ್ಟಿರೋಂಥ ಯೋಗಗಳವೆಲ್ಲ ಅವ್ರು ನಮ್ಮ ಅದೃಷ್ಟ. ಬೇರೆಯವರೆಲ್ಲ ಏನ್ ನಾವು ಹೆಸರು ಮಾಡಿ ರಾಜಕಾರಣಿ ಜೊತೆ ತಿರುಗ್ಬೋದು, ಅದ್ ಲಾಜಿಕ್ ಇಲ್ಲ. ಹೇಳಿ, ಬೇರೆ ಹೇಳಿ. ಈಗ ಬಿಗ್ ಬಾಸ್ ಬಗ್ಗೆ ಒಂದಷ್ಟು ಅಸಮಾಧಾನ ಆಯ್ತು, ಕೋಪ ಆಯ್ತು ಅಂತ ಹೇಳಿದ್ರಿ. ಅದಾದ್ಮೇಲೆ ಸುದೀಪ್ ಅವ್ರ ಬಗ್ಗೆನೂ ಕೂಡ ಒಂದ್ ಹೇಳಿಕೆ ಕೊಟ್ಟು ಸಾರಿ ಕೇಳಾಯ್ತು. ಬಟ್ ಇಲ್ಲಿ ನಿಮ್ಗೆ ನಿಜವಾಗ್ಲೂ ಕೋಪ ಇದ್ದಿದ್ದು ಬಿಗ್ ಬಾಸ್ ಮೇಲೆನಾ ಅಥವಾ ಕಿಚ್ಚ ಸುದೀಪ್ ಅವ್ರ ಮೇಲ ಅಂತ?